ಯಾಕ್ ಮಚ್ಚ ಇಷ್ಟೊಂದ್ ಬೇಜಾರಲ್ಲಿದ್ಯಾ? ಏನಾಯ್ತು? ನನ್ ತಮ್ಮ ಇದಾನಲ್ಲ ಮಚ್ಚ, ಫೇಲ್ ಆಗ್ಬಿಟ್ಟವನೆ. ಅದೆಂಗೋ ಗೊತ್ತಿಲ್ಲ, ಮನೆಯವರೆಲ್ಲ ₹1 ಜೋಡಿಸಿ ಅವನ್ನ ಓದಕ್ ಬಿಟ್ಟಿದ್ರು. ಮಿಂಡ್ರಿ ಓದೋದೇ ಇಲ್ಲ ಅಂತಾನೆ. ಅದೇ ಮಚ್ಚ, ನಾನೆಂಗ್ ಓದಿದೀನಿ ಗೊತ್ತಾ? ನನ್ ಮನ್ಸಲ್ಲಿ ಓದ್ಬೇಕು ಅನ್ನೋ ಕಿಚ್ಚಿಟ್ಕೊಂಡು ಆ ಬೆಂಕಿಯಿಂದ ಓದಿದೀನಿ. ನಾನೆಂಗ್ ಓದಿದೀನಿ ಗೊತ್ತಾ ಮಚ್ಚ? ಮಳೆಗಾಲದಲ್ಲಿ ಶಿಡ್ಲೋಡ್ ಇತ್ತಲ್ಲ, ಅದ್ರಲ್ಲೇ ಒಂದ್ 3 ಬುಕ್ ಓದ್ಬಿಡ್ತಿದ್ದೆ ನಾನು ಬೆಂಕಿದು ಎಮೋಜಿ ಇರುತ್ತಲ್ಲ, ಅದನ್ನ ಒತ್ತಿ ಓದಿದೀನಿ ಮಚ್ಚ. ನಮ್ ತಾತ ಬೀಡಿ ಸೇರ್ತಾರಲ್ಲ, ಅದ್ರಲ್ಲೇ ಒಂದ್ ಬುಕ್ ಓದ್ಬಿಡ್ತಿದ್ದೆ ನಾನು. ಮಚ್ಚ, ನಮ್ಮ ಮನೆ ಹತ್ರ ಎಲ್ಲೋ ಬೆಂಕಿ ಬೆಳಕ್ ಬರ್ತಿತ್ತು ಮಚ್ಚ, ನಾನು ಅದ್ರಲ್ಲಿ ಓದ್ತಾ ಇದ್ದೆ. ಮಚ್ಚ, ಅವಾಗ್ಲಿಂದ ನಾವಿಬ್ರೇ ಹೇಳ್ತಾ ಇದೀವಿ. ನೀನ್ ಹೆಂಗ್ ಓದ್ದೆ ಮಚ್ಚ? ಮಚ್ಚ, ನಾನಾ CSK ಅವರಿದಾರಲ್ಲ, ಅವ್ರು ಎತ್ತಿಕಾವು ಉರಿಸ್ಕೊಂಡು ಅದ್ರಲ್ಲಿಂದ ಬೆಂಕಿ ಬರ್ತಿತ್ತು ಗೊತ್ತಾ, ಅದ್ರಲ್ಲಿ ಕುತ್ಕೊಂಡು ಓದ್ತಾ ಇದ್ದೆ ಮಚ್ಚ. ಹಂಗಾದ್ರೆ ನೀನ್ ತುಂಬಾ ಓದಿರ್ತೀಯ ಮಚ್ಚ. ಪಾಪ ಅವ ನಾನು ಇರ್ಬೇಕಾದ್ರೆ ಬರ್ನಲ್ ಕೂಡ ಇರ್ತಾ ಇರ್ಲಿಲ್ಲ ಬೆಂಕಿ ಆರ್ಸಕ್ಕೆ. ಅವಾಗ್ಲೇ ಯಾವ್ದು ಬೆಂಕಿ ಬೆಳಕ್ ಬರ್ತಿತ್ತು ಅಂದಲ್ಲ, ಆ ಬೆಂಕಿ ಬೆಳಕಿಂದ ಕಣ ಪಾಸ್ ಆಗಿರೋದು ನೀನು ಲೌಡೆ. ನೀನೇನೋ ನಗ್ತಾ ಇದೀಯಾ ಮೆಂಡ್ರಿ? ನಿಮ್ ತಾತ ಬೀಡಿ ಹಚ್ಚುತ್ತಿದ್ರು ಅಂತ ಹೇಳ್ದಲ್ಲ, ಆ ಬೀಡಿನೂ ಹೊರ್ತಿ ಕಾವ್ಕೊಂಡಿರೋ ಬೆಂಕಿಯಿಂದಾನೇ ಹಚ್ಕೋತಾ ಇದ್ದಿತ್ತು.